ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಪ್ಪು ಮಾಡಿರೋದಲ್ಲದೆ ಸಮರ್ಥಿಸ್ಕೋತಾ ಇದ್ದೀರಾ? ಗಂಡ ಹೆಂಡತಿ ಅನುಬಂಧ ಅವರಿಬ್ಬರದು, ಇದ್ರಲ್ಲಿ ತಪ್ಪೇನಿದೆ? ಒಳ್ಳೇದು ಏನೇ ನಡೆದ್ರು ದಮಯಂತಿಗೆ ಇಷ್ಟ ಆಗಲ್ಲ ಅನುಪಮ. ನಿನ್ ದ್ವೇಷಕ್ಕೋಸ್ಕರ ಅವ್ರ ಭವಿಷ್ಯನ ನಾಶ ಮಾಡಕ್ ನೋಡ್ಬೇಡ ದಮಯಂತಿ. ಸಾಕಮ್ಮ ಸಾಕು, ನೀವು ಬೆಳಕ್ ಹಚ್ಚಿರೋ ಘನ ಕಾರ್ಯ ಸಾಕು. ನಿಮ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನು ತಿಳ್ಕೋಬೇಕಾಗಿರೋದನ್ನ ನನ್ ಮಗನ ಹತ್ರನೇ ತಿಳ್ಕೋತೀನಿ. ಶೌರ್ಯ, ನೀನ್ ನಾಚಿಕೆ ಪಟ್ಕೋಬೇಡ್ವೆ, ನನಗ್ ಕೋಪ ಬರ್ತಿದೆ. ಪ್ರಸ್ತ ನಡೆದಿರೋ ರೂಮಿಂದ ಆಚೆ ಬರಕ್ಕೆ ಸ್ವಲ್ಪ ಆದ್ರೂ ನಾಚಿಕೆ ಇರಲ್ವಾ ಅತ್ತೆ? ಅಂತೂ ಇಂತೂ ಪ್ರಸ್ತ ಮುಗ್ದೋಯ್ತು. ಕಂಗ್ರಾಟ್ಸ್ ಕಲ್ಯಾಣಿ. ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಎಲ್ಲ ಆಗೋದ್ಮೇಲೆ ಆಗ್ಬಾರ್ದು ಅನ್ಕೊಂಡ್ರೆ ಏನ್ ಸಿಗತ್ತತ್ತೆ? ಆಗಿರೋದು ನಿಲ್ಲತ್ತಾ? ನೀನ್ ಮತ್ತೆ ಅಜ್ಜಿ ಆಗ್ದೇನೆ ಇರ್ತ್ಯಾ? ಕಲ್ಯಾಣಿ, ಇನ್ನು 9 ತಿಂಗಳಲ್ಲಿ ಮುದ್ದಾದ್ ಮಗು ಹುಟ್ಬೇಕು ಅಂತ ನಿಮ್ ಮತ್ತೆ ಹತ್ರ ಆಶೀರ್ವಾದ ತಗೋ. ಏಯ್, ಸಾಯಿಸ್ಬಿಡ್ತೀನಿ ನನ್ ಕಾಲ್ ಮುಟ್ಟಿದ್ರೆ. ನಿನ್ನ ಹೀಗ್ ನೋಡ್ತಾ ಇದ್ರೆ ನನ್ ಮೈ ಮೇಲೆಲ್ಲ ಹಾವು ಚೇಳು ಓಡಾಡ್ತಾರೋ ಹಾಗಿದೆ. ಹೊಸ ರೋಗ ಏನು? ಸರಿಯಾಗಿ ಹೇಳಿದ್ರಿ ಮಾವ. ನನ್ ತಂಗಿಗೇನು ರಾತ್ರಿ ಎಲ್ಲ ನಿದ್ದೆ ಇಲ್ದೇನೆ ಇದ್ದಾಳೆ. ಇಲ್ಲ ಅಂದಿದ್ರೆ ನನ್ ತಂಗಿನ ಸೌಂದರ್ಯದಲ್ಲಿ ಮೀರಿಸೋರಿದ್ದಾರಾ? ಬಂದ್ರಾ? ಬನ್ನಿ, ಇವ್ರ ಜೊತೆ ಸೇರ್ಕೊಂಡು ನೀವು ನನಗ್ ಮೋಸ ಮಾಡ್ತೀರಾ? 25 ವರ್ಷ ಸಂಸಾರ ಮಾಡಿರೋ ನನಗಿಂತ ಇವ್ರು ನಿಮ್ಗೆ ಹೆಚ್ಚಾಗೋದ್ರಾ? ನಿನಗ್ ಮೋಸ ಮಾಡ್ಬೇಕು ಅಂತ ಮಾಡಿಲ್ಲ ದಮಯಂತಿ. ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ಹೀಗ್ ಮಾಡ್ದೆ. ಅಂದ್ರೆ ಅವನು ನನ್ನ ಮಗ ಅಲ್ವಾ? ಅವನ ಮೇಲೆ ನನಗೆ ಪ್ರೀತಿ ಇಲ್ವಾ? ಅವನು ಒಳ್ಳೇದಾಗ್ಬೇಕು ಅಂತ ನಾನು ಆಸೆ ಪಡಲ್ವಾ? ಮಗನ್ ಮೇಲೆ ಪ್ರೀತಿಗಿಂತ ಸೊಸೆ ಮೇಲೆ ಕೋಪ ನಿನಗ್ ಜಾಸ್ತಿ ಇದೆ ದಮಯಂತಿ. ಅದು ನಿನಗೆ ಅರ್ಥನೇ ಆಗ್ತಿಲ್ಲ. ಸಾಕ್, ನಿಲ್ಲಿಸ್ತೀರಾ? ಡಿಸ್ಟರ್ಬ್ ಮಾಡ್ಬಿಟ್ನಾ ಕಂದ? ಕ್ಷಮಿಸ್ಬಿಡಪ್ಪ. ಮೊದ್ಲೇ ಸುಸ್ತಾಗೋಗಿದ್ಯಾ? ಹೋಗಿ ಮಲ್ಕೋ, ಹೋಗು. ಅಮ್ಮ, ಅದು... ಹೌದಾ? ನಾನು ನಿನ್ನಮ್ಮನ? ಇನ್ನೂ ನೆನ್ಪಿದ್ಯೇನಪ್ಪ? ಹೆಂಡತಿ ಮಾಯಲ್ ಬಿದ್ದು ನನ್ನ ಮರ್ತ್ ಹೋಗಿರ್ತ್ಯಾ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ ಶೌರ್ಯ, ಚೆನ್ನಾಗೆ ನೆನ್ಪಲ್ಲಿ ಇಟ್ಕೊಂಡಿದ್ಯಾ. ಏನಮ್ಮ ಮಾತುಗಳು? ಇನ್ ಹೇಗಪ್ಪ ಮಾತಾಡ್ಬೇಕು? ಇನ್ ಹೇಗ್ ಮಾತಾಡ್ಬೇಕು ಹೇಳು? ಹಾ, ಇವರೆಲ್ಲ ಸೇರ್ಕೊಂಡು ನಿನಗ್ ಪ್ರಸ್ತಾವ ಮಾಡಿಸ್ತೀನಿ ಅಂತ ಹೇಳ್ದಾಗ, ನಿನ್ನನ್ನ ರೆಡಿ ಮಾಡುವಾಗ ಒಂದು ಮಾತು ನನಗೆ ಹೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ನಿಮ್ಮಮ್ಮ ಬದುಕಿದಾಳೆ ಅನ್ಕೊಂಡಿದ್ಯಾ ಇಲ್ಲ ಸತ್ತು ಹೋಗಿದ್ದಾಳೆ ಅನ್ಕೊಂಡಿದ್ಯಾ? ಒಬ್ನೇ ಒಬ್ಬ ಮಗ ಕಣೋ ನೀನ್ ನನ್ಗೆ. ನಾನು ಬದುಕಿರೋದೇ ನಿನಗೋಸ್ಕರ. ಆದ್ರೆ ನಿನಗ್ ಮಾತ್ರ ತುಂಬಾ ಜನ ಇದ್ದಾರೆ. ಹೊಸ್ದಾಗೆ ಹೆಂಡತಿ ಬಂದಿದ್ದಾಳೆ, ಮಗು ಬೇರೆ ಇದೆಯಲ್ಲ.
ಇನ್ನು ಅಮ್ಮನಿಂದ ಏನಾಗ್ಬೇಕು ಬಿಡು. ಇವಳಿಗೆ ಯಾಕೆ ಹೇಳುದು ಅಂತ ಅನ್ಕೊಂಡ್ಯಾ? ದಮಯಂತಿ, ಇದರಲ್ಲಿ ಶೌರ್ಯನ್ ತಪ್ಪೇನೂ ಇಲ್ಲ. ನಾವೇ ಒಳ್ಳೆ ಮುಹೂರ್ತ ಇದೆ, ನೀನ್ ಬಂದ್ರೆ ಹೀಗೇನೆ ಜಗಳ ಮಾಡಿ ಇಬ್ರು ದೂರ ಮಾಡ್ತೀಯ ಅಂತ ಶೌರ್ಯ ಕಲ್ಯಾಣಿನ ಒಂದು ಮಾಡಿದ್ವಿ. ಒಂದು ಮಾಡೋದಲ್ಲ ಅಮ್ಮ, ಮೋಸ ಮಾಡಿದೀರಾ ನೀವೆಲ್ಲರೂ ಸೇರ್ಕೊಂಡು. ಮೋಸ ಮಾಡಿ ಎಷ್ಟು ದಿನ ಅಂತ ಸಂಸಾರ ನಡೆಸೋಕ್ಕಾಗತ್ತೆ? ನನಗಿವಾಗ ನಿನ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಗ್ತಿದ್ಯಮ್ಮ. ನನಗ್ ಗೊತ್ತಿರೋ ಹಾಗೆ ಅನುಪಮಗೆ ಮಕ್ಕಳಾಗ್ಲಿಲ್ಲ ಅಂತ ನಮ್ಮಣ್ಣನ್ನ, ಕಲ್ಯಾಣಿಯವ್ರಮ್ಮ ಮಾಧುರಿನ ನೀನ್ ಹೀಗೆ ಒಂದು ಮಾಡಿರ್ತೀಯ. ಆ ನಿಜ ಎಲ್ಲಿ ಹೊರಗ್ ಬರುತ್ತೋ ಅಂತ ಅವ್ರಿಬ್ಬರನ್ನ ಈ ಮನೆಯಿಂದ ಹೊರಗ್ ಕಳ್ಸಿರ್ತೀಯ, ಅಷ್ಟೇ ಅಲ್ವಾ? ದಮಯಂತಿ, ಅಲ್ವೇನಮ್ಮ? ದಮಯಂತಿ, ಸಾಯಿಸ್ಬಿಡ್ತೀನಿ. ಹೆತ್ತ ತಾಯಿಗ ಅನ್ನೋ ಮಾತಾ ಇದು? ಅಷ್ಟಕ್ಕೂ ನಿನ್ ಮನುಷ್ಯಳ ರಾಕ್ಷಸಿನ? ರಾಕ್ಷಸರು ಕೂಡ ನಿನ್ನಷ್ಟು ಕೆಟ್ಟದಾಗಿ ಮಾತಾಡಲ್ವೇನೋ? ಹೌದು ರೀ, ತಪ್ಪೆಲ್ಲ ನಂದೇ. ತಪ್ಪು ಮಾಡಿರೋರು ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ, ಆದ್ರೆ ನಾನು ಮಾತ್ರ ಎಲ್ಲರ ದೃಷ್ಟಿಲಿ ಅಪರಾಧಿ ಆಗೋದೆ. ಈ ಕಲ್ಯಾಣಿ ಮಾಧುರಿ ಮಗಳು ಅಂತ ಗೊತ್ತಾದಾಗ ಇವರೆಲ್ಲರೂ ಕಲ್ಯಾಣಿ ಈ ಮನೆ ಒಳಗಡೆ ಕಾಲಿಡಬಾರ್ದು ಅಂತ ಹೇಳಿದ್ರು. ಮತ್ತೆ ಈ ಕಲ್ಯಾಣಿ ಅನುಪಮಗೆ ಅನ್ಬಾರ್ದು ಮಾತುಗಳನ್ನ ಅಂದ್ಲು. ಮತ್ತೆ ಇವನು ಸಂಪದ ನನ್ನ ಪ್ರಾಣ, ಕಲ್ಯಾಣಿ ಮೇಲಿನ ಕೋಪಕ್ಕೆ ಅವಳು ತಾಳಿ ಕಟ್ಟದೆ ಅಂತ ಹೇಳ್ದ. ಆದ್ರೆ ಇವಾಗ ಎಲ್ರೂ ಎಲ್ಲಾನು ಮರ್ತು ಹೋಗಿ ಏನು ನಡಿದೇನೆ ಇರೋ ಹಾಗೆ ಒಬ್ರಿಗೊಬ್ರು ಪ್ರಾಣ ಕೊಟ್ಕೊಳ್ಳೋ ಅಷ್ಟು ಬದಲಾಗಿರೋ ಹಾಗೆ ಮಾತಾಡ್ತಾ ಇದ್ದಾರೆ. ಸರಿಯಾಗಿ ಕೇಳ್ದೆ ದಮಯಂತಿ, ಸರಿಯಾಗಿ ಕೇಳ್ದೆ. ನಿಜ ಏನು ಅಂತ ಗೊತ್ತಾಗಕ್ ಮುಂಚೆ ಮನುಷ್ಯನ ಅವ್ರು ಮಾಡೋ ತಪ್ಪುಗಳ ಪರಿಸ್ಥಿತಿನ ಪೂರ್ತಿಯಾಗಿ ತಿಳ್ಕೊಳ್ದೇನೆ ನಡೆದಿರೋ ತಪ್ಪುಗಳದು. ನಿಜ ಏನು ಅಂತ ಗೊತ್ತಾದ್ಮೇಲೆ, ನಿಜವಾದ ಪ್ರೀತಿ ಏನು ಅಂತ ಅರ್ಥ ಆದ್ಮೇಲೆ ಎಲ್ರೂ ಬದಲಾಗಿ ಹೋದ್ರು, ನೀನೊಬ್ಳನ್ನ ಬಿಟ್ಟು. ನೀನ್ ಕೂಡ ಬದಲಾಗೋ ದಿನ ಬರ್ಬೇಕು ಅಂತ, ನಿನಗೆ ಒಳ್ಳೆ ಬುದ್ಧಿ ಕೊಡ್ಬೇಕು ಅಂತ ಆ ಈಶ್ವರನ ಹತ್ರ ದಿನ ಬೇಡ್ಕೋತಿದ್ದೀನಿ. ಮತ್ತೆ ಆ ದಿನ ಯಾವಾಗ ಬರುತ್ತೋ, ನಮ್ಮ ಎರಡು ಕುಟುಂಬಗಳು ಯಾವಾಗ ಒಂದಾಗುತ್ತೋ, ಅದು ನಾನು ಬದುಕಿರೋವರೆಗೂ ನಡೆಯೋಕ್ ಬಿಡಲ್ಲ. ಇನ್ನು ಎಷ್ಟು ದಿನ ಹೀಗೆ? ಯಾರ ಬಗ್ಗೆ ಹೇಳ್ತಿದ್ಯಾ? ಫ್ರೀ ಆಗಿ ಮನೇಲಿ ಇದಾರಲ್ಲ ಅವ್ರ ಬಗ್ಗೆ. ಓ, ಸಿದ್ದು ಬಗ್ಗೆನಾ? ನಿನ್ಗೆ ಕೋಪ ಬರೋದ್ರಲ್ಲಿ ನ್ಯಾಯ ಇದೆ ರಾಜಿ. ಆದ್ರೆ ನಮ್ಮ ಅಕ್ಕ ಯಾವತ್ತೋ ಹಾಗೆ ಮಾಡಿದ್ಲು ಅಂತ ನಾವು ಕೂಡ ಹಾಗೆ ಮಾಡಿದ್ರೆ ಅವಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಇರುತ್ತೆ ಹೇಳು. ನಿನ್ ಲೆಕ್ಕಕ್ಕೆ ಬರೋಣಂತೆ. ಶತ್ರುಗಿಂತ ನಾವು ಮೇಲಿದ್ದಾಗ ನಾವು ಗೆದ್ದ ಹಾಗಾಗಲ್ಲ. ಶತ್ರು ನಮ್ಮ ಸಹಾಯ ಕೇಳ್ದಾಗ್ಲೇ ನಾವು ಗೆದ್ದ ಹಾಗಾಗೋದು. ಏನೋ ಅವಶ್ಯಕತೆ ಬಿದ್ದು ಬಂದಿದ್ದಾರೆ, ಅಮ್ಮಮ್ಮ ಅಂದ್ರೆ ಒಂದು ವಾರ ಇರ್ತಾರೆ ಅಷ್ಟೇ ಅಲ್ವಾ?
ಆಮೇಲೆ ಹೊರಟೋಗ್ತಾರೆ. ನಮ್ಮವರು ಅಂತ ಹೇಳ್ಕೊಳಕ್ಕೆ ನೆಂಟ್ರು ಯಾರಿದಾರೆ ಹೇಳು? ಇಷ್ಟು ಒಳ್ಳೆತನ ಕೆಲ್ಸಕ್ಕೆ ಬರಲ್ಲ ರೀ. ಹೇಗಿದ್ಯಾ ರಾಜಮ್ಮ? ಹಾ, ಮೊನ್ನೆನೇ BP ಶುಗರ್ ಬಂತು. ಇನ್ನೇನು 1 ವರ್ಷ ಅಂತೆ. ನಿನಗೆ ಆನಂದನೇ ಅಲ್ವಾ? ನಿನ್ಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ ರಾಜಮ್ಮ. ನಿಮಗ್ ನನ್ನನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ಏನ್ ತಮ್ಮಯ್ಯ, ನಿನ್ನ ಅಳಿಯ ಎಲ್ಲಿದ್ದಾನೆ? ಅಳಿಯ ಅಲ್ಲ, ಸೋದರಳಿಯ ಮಾತ್ರನೇ. ಮೇಲಿದ್ದಾನೆ. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗು. ತಮ್ಮಯ್ಯ. ರಾಜಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವ್ ಅಕ್ಕ ತಮ್ಮ ಆರಾಮಾಗಿರಿ. ಅಯ್ಯೋ, ರಾಜಮ್ಮ ಹೊರಟೋದ್ಲಲ್ಲ ತಮ್ಮಯ್ಯ. ನನ್ನಿಂದ ನಿಮ್ಮ ಮಧ್ಯೆ ಜಗಳ ಯಾಕೆ? ನಾನು ನನ್ನ ಮಗನ್ನ ಕರ್ಕೊಂಡು ಹೊರಟೋಗ್ತೀನಿ. ಅಕ್ಕ ಅಕ್ಕ ಅನ್ಕೊಂಡೇ ಬಂದಿದ್ದೀನಿ ಕಣೋ. ಅದಕ್ಕೆ ನನ್ನ ತಮ್ಮಯ್ಯ ಸಂತೋಷವಾಗಿರ್ಬೇಕು. ನನ್ನಿಂದ ನನ್ನ ಮಗನಿಂದ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಬಂದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅಕ್ಕ ಯಾಕೆ ಹೇಳ್ತೀಯ? ನಾನಂದ್ರೆ ಬೇಜಾರು ಮಾಡ್ಕೋಬೇಕು, ರಾಜಿ ಹೇಳಿದ್ರೆ ಯಾಕೆ ಮಾಡ್ಕೋತೀಯ? ಕೋಪ ಕಮ್ಮಿ ಆದ್ಮೇಲೆ ಅವಳೇ ಅತ್ತಿಗೆ ಅಂತ ಮಾತಾಡಿಸ್ತಾಳೆ. ಸಿದ್ದು ಮೇಲಿದಾನೆ, ನೀನು ಹೋಗು. ಸರಿ ಕಣೋ. ಅಜ್ಜಿ, ಹೋಗಿ ಬರ್ತೀನಿ. ವಯಸ್ಸಲ್ಲಿ ಚಿಕ್ಕವಳಾದ್ರು ಸಮಸ್ಯೆನ ಅರ್ಥ ಮಾಡಿಕೊಂಡು ಕರೆದ ತಕ್ಷಣ ಬಂದೆ. ಸಮಸ್ಯೆ ಬಗೆಹರಿಸ್ದೆ. ನಿನ್ನ ಋಣನ ಹೇಗೆ ತೀರ್ಸೋದು? ನನಗ್ ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ತಾತ, ಇಲ್ಲಿ ಬನ್ನಿ. ಹೋಗಿಪ್ಪ. ದೀರ್ಘ ಸುಮಂಗಲಿ ಭವ. ಆಯುಷ್ಮಾನ್ ಭವ. ಹೇಳಮ್ಮ. ಹೇಳಮ್ಮ. ಮುಂದಿನ ಸಲ ಮಗು ಜೊತೆಲಿ ಬರಬೇಕು. ಕಲ್ಯಾಣಿನ ಶೌರ್ಯನ ಹೇಗಪ್ಪ ಒಂದು ಮಾಡೋದು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಿದ್ದಾಗ ನೀನು ದೇವತೆ ಹಾಗೆ ಬಂದು ಅವರಿಬ್ಬರನ್ನ ಒಂದು ಮಾಡಿಬಿಟ್ಟೆ. ನಮ್ಮಿಂದ ದಮಯಂತಿ ಹತ್ರ ಎಷ್ಟೊಂದು ಬಯಸ್ಕೊಂಡ್ಯಮ್ಮ. ಅಮ್ಮ ಹೇಳ್ದಾಗೆ ನೀನು ಮಾಡಿರೋ ಸಹಾಯನ ನಾವು ಈ ಜನ್ಮದಲ್ಲಿ ಮರೆಯೋದಿಲ್ಲ. ಕಲ್ಯಾಣಿ ನನ್ ಸ್ವಂತ ತಂಗಿ ತರ ಅಮ್ಮ. ತಂಗಿ ಕಷ್ಟದಲ್ಲಿದ್ರೆ ಇದನ್ನೆಲ್ಲ ನೋಡ್ತಾ ಅಕ್ಕ ಸುಮ್ನಿರ್ತಾಳ? ಹಾಗೆ ದಮಯಂತಿ ಅತ್ತೆ ಬಗ್ಗೆ ನನ್ಗೆ ಮೊದ್ಲೇ ಗೊತ್ತಿತ್ತಲ್ವಾ. ಶೌರ್ಯ ಕಲ್ಯಾಣಿಗೆ ಪ್ರಸ್ತಾವ ಮಾಡಿಸ್ಬೇಕು ಅಂತ ಅನ್ಕೊಂಡಾಗ್ಲೇ ದಮಯಂತಿ ಅತ್ತೆ ಎಷ್ಟು ಜಗಳ ಮಾಡ್ಬೋದು ಅಂತ ಅನ್ಕೊಂಡೆ. ನೀವೆಲ್ಲರೂ ಊಹಿಸಿದ ಹಾಗೆ ನಾನು 10 ಲಕ್ಷ ಬರುತ್ತೆ ಅಂತ ಕನಸು ಕಂಡೆ. ಆದ್ರೆ ಎಲ್ಲರೂ ಸೇರಿ ನನ್ನ ಕನಸನ್ನ ಹಾಳು ಮಾಡ್ಬಿಟ್ರಿ. ಅಮ್ಮ, ಇವಾಗ ದಮಯಂತಿ ಅತ್ತೆ ದ್ವೇಷ ತುಂಬಿರೋ ಹಾವಿನ ಹಾಗೆ ಎಲ್ರ ಮೇಲೆ ಬುಸ್ಕೊಡ್ತಾಳೆ. ಚಿಕ್ಕ ಅವಕಾಶ ಸಿಕ್ಕಿದ್ರೂ ಬಿಡಲ್ಲ. ನೀವ್ ಹುಷಾರು. ಕಲ್ಯಾಣಿ ಕೂಡ ಹುಷಾರಾಗಿ ನೋಡಿ ಹೆಜ್ಜೆ ಇಡೋಕ್ ಹೇಳಮ್ಮ. ಅಷ್ಟಕ್ಕೂ ದಮಯಂತಿ ಅತ್ತೆನ ಅವಳ ಮಾತುಗಳನ್ನ ಮನ್ಸಿಗೆ ಹಾಕೋಬೇಡ ಅಂತ ಹೇಳು. ಹಾಗೆ ಆಗ್ಲಿ ಅನುಷಾ. ಹೋಗ್ ಬರ್ತೀನಮ್ಮ. ದಮಯಂತಿ ಅತ್ತೆಗೆ ಹೇಳ್ಬಿಟ್ಟು ಹೋಗ್ತೀನಿ. ಅವಳು ಮೊದಲೇ ನಿನ್ ಮೇಲೆ ತುಂಬಾ ಕೋಪದಲ್ಲಿದ್ದಾಳೆ. ಇವಾಗ ಅಗತ್ಯ ಇದೆಯಾ? ಕಡಿಮೆ ಮಾಡಕ್ಕೆ ಅಂತ ನೋಡ್ತೀನಿ ಅಜ್ಜಿ. ಆಗಲ್ಲ ಇಲ್ಲ ಅಂತಂದ್ರೆ ನನ್ನ ಸ್ಟೈಲಲ್ಲಿ ಫಿನಿಶಿಂಗ್ ಕೊಟ್ಟು ಹೋಗ್ತೀನಿ. ಹುಷಾರಾಗಿ ಹೋಗು ಅನುಷಾ. ಸರಿ ಅಮ್ಮ.
ಗೊತ್ತಾಯ್ತತ್ತೆ, ಪ್ರಸ್ತಕ್ಕೋಸ್ಕರನೇ ಬಂದಿರೋದು. ನಾನು ಯಾವುದು ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೆದು ಹೋಯ್ತು. ಜೀವನದಲ್ಲಿ ಕಲ್ಯಾಣಿ ಮುಖದಲ್ಲಿ ಆ ನಾಚಿಕೆ ನಾನು ನೋಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೂ ಅದನ್ನ ನೋಡ್ಬಿಟ್ಟೆ. ಹೆತ್ತು ಮಗ ನನ್ನ ಮರ್ತೋದ. ಕಟ್ಕೊಂಡಿರೋ ಗಂಡ ನನಗೆ ಮೋಸ ಮಾಡಿಬಿಟ್ಟ. ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿ ನನ್ನ ಮನೆನೇ ಮುಳುಗಿಸ್ಬಿಟ್ಲು ಆ ಅನುಷ. ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ. ನಿನಗೆ ಕೋಪ ಬರೋದ್ರಲ್ಲಿ ತಪ್ಪೇನೂ ಇಲ್ಲ ಅತ್ತೆ. ನಿನ್ ಪ್ಲೇಸಲ್ಲಿ ಯಾರಿದ್ರೂ ಕೋಪ ಬರ್ತಿತ್ತು. ಆದ್ರೆ ಹಾಗೆ ಮಾಡೋದು ತಪ್ಪಲ್ಲ ಅತ್ತೆ. ನನ್ನ ಕ್ಷಮಿಸು. ನಾನು ನಿನಗೆ ಮೋಸ ಮಾಡಬೇಕು ಅಂತ ನನಗೇನಿದೆ ಅತ್ತೆ? ನಾನು ಹೀಗೆ ಮಾಡಿದ್ದು ಕಲ್ಯಾಣಿಗೋಸ್ಕರನೋ, ಶಿವಪಾರ್ವತಿ ಅಜ್ಜಿ ಕೇಳಿದ್ಲು ಅಂತಲ್ಲ. ಮಗುಗೋಸ್ಕರ, ಶೌರ್ಯಗೋಸ್ಕರ, ನಿನಗೋಸ್ಕರ. ನೀನ್ ನಂಬಿದ್ರು ನಂಬದೇ ಇದ್ರು ಇದು ನಿಜ ಅತ್ತೆ. ಶೌರ್ಯಗೆ ಮಗು ಅಂದ್ರೆ ಪ್ರಾಣ. ನೀವೆಲ್ಲ ಸಂಪದ ಹೊರಟೋಗಿದ್ದಕ್ಕೆ ಕಲ್ಯಾಣಿನೇ ಕಾರಣ ಅನ್ಕೊಂಡು ಕಲ್ಯಾಣಿ ಕತ್ತಿಗೆ ಶೌರ್ಯ ತಾಳಿ ಕಟ್ಟದ ಅನ್ಕೊಂಡಿದ್ದೀರಾ. ಆದ್ರೆ ಶೌರ್ಯ ಹಾಗೆ ಮಾಡಿದ್ದು ತಾಯಿ ಇಲ್ದಿರೋ ತನ್ನ ಮಗನ ಜೀವನ ಏನಾಗುತ್ತೋ ಅಂತ. ಶೌರ್ಯಗೆ ಸಂಪದ ಅಂದ್ರೆ ಪ್ರಾಣ. ಅವಳನ್ನ ಮರ್ತು ಹೋಗಿ ಶೌರ್ಯ ಮೊದ್ಲಿನ ಥರ ಆಗ್ಬೇಕು ಅಂದ್ರೆ ಕಲ್ಯಾಣಿಗೆ ಹತ್ರ ಆಗ್ಬೇಕು ಅತ್ತೆ. ಸಂಪದಗಿಂತ ಕಲ್ಯಾಣಿ ಎಲ್ಲ ವಿಷಯದಲ್ಲೂ ಎಷ್ಟು ಒಳ್ಳೆಯವಳು. ನಿನಗೂ ಅವಳ ಮಧ್ಯೆ ಏನ್ ನಡೆದಿದ್ಯೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಸಂಪದ, ಕಲ್ಯಾಣಿ ಇಬ್ರನ್ನೂ ನೋಡಿದ್ದೀನಿ. ಕಲ್ಯಾಣಿ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಆದ್ರೆ ಸಂಪದ ತನ್ನ ಸ್ವಾರ್ಥ ನೋಡ್ಕೋತಾಳೆ. ಕಲ್ಯಾಣಿ, ಶೌರ್ಯ ಒಂದಾದ್ರೆ ನೀವೆಲ್ರೂ ಎಷ್ಟು ಖುಷಿಯಾಗಿರ್ಬೋದಲ್ವಾ ಅತ್ತೆ? ಅವಳೇನು ಈ ಮನೇಲಿ ನನ್ನ ಮಾತೇ ನಡಿಬೇಕು, ನಾನು ಹೇಳ್ದಾಗೆ ಕೇಳಬೇಕು ಅಂತ ಯಾವತ್ತೂ ಹೇಳಿಲ್ಲ ಅಲ್ವಾ? ಯೋಚನೆ ಮಾಡು ಅತ್ತೆ. ಚೆನ್ನಾಗಿ ಯೋಚನೆ ಮಾಡಿರೋದ್ರಿಂದಾನೆ ನೀನ್ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು, ನನಗೆ ಬಂದು ಬುದ್ಧಿ ಹೇಳ್ತಾ ಇದ್ರು, ಮೌನವಾಗಿ ಕೋಪನ ಗಟ್ಟಿಯಾಗಿ ಮುಷ್ಟಿಲ್ ಬಚ್ಚಿಟ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ಹೊತ್ತಿಗೆ ನಿನ್ನ ಕೆನ್ನೆಗಳು ಯಾವಾಗ್ಲೋ ಪೂರಿ ತರ ಉಬ್ಗೋತಾ ಇತ್ತು. ಆ ಅನುಪಮ ಮತ್ತೆ ಕಲ್ಯಾಣಿ ಪ್ರತಿಯೊಂದ್ರಲ್ಲೂ ನನಗೆ ಅಡ್ಡ ಬರ್ತಾನೆ ಇದ್ದಾರೆ. ನಾನು ಬೇಡ ಅಂದ್ರೂ ಹಠ ಹಿಡ್ದು ನಡೆಯೋ ಹಾಗೆ ಮಾಡ್ತಾ ಇದ್ದಾರೆ. ಅವರಿಗೆ ಅಷ್ಟಿದ್ರೆ ನನಗಿನ್ನೆಷ್ಟಿರ್ಬೇಕು? ಪ್ರಾಣ ಹೋದ್ರೂ ಅವ್ರ ಜೊತೆ ಒಂದಾಗೋದು ಸಾಧ್ಯನೇ ಇಲ್ಲ. ಅವ್ರ ಮೇಲಿರೋ ದ್ವೇಷ ನನಗೆ ಯಾವತ್ತೂ ಕಮ್ಮಿ ಆಗಲ್ಲ. ಪ್ರಸ್ತ ನಡೀತು ಅಂದ ಮಾತ್ರಕ್ಕೆ ಎಲ್ಲ ಮುಗ್ದು ಹೋಗ್ಲಿಲ್ಲ. ಶೌರ್ಯನ್ ಜೀವನದಲ್ಲಿ ಕಲ್ಯಾಣಿ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಆವತ್ತು ನಾನು ನಿನಗೆ ಸುದ್ದಿ ಮುಟ್ಟಿಸ್ತೀನಿ. ಈಗ ಸಂತೋಷವಾಗಿರೋ ಅವ್ರ ಮುಖದಲ್ಲಿ ಆವಾಗ ಹೇಗಿರತ್ತೆ ಅಂತ ನೋಡಿ ಸಮಾಧಾನ ಮಾಡಿ ಹೋಗು. ಓಯ್ ಅತ್ತೆ, ನಮ್ಮ ಅಜ್ಜಿ ಅಲ್ಲೇ ನತ್ಕೊಂಡ್ ಕೂತ್ಕೊಂಡಿಲ್ಲ. ನನ್ ತಂಗಿ ಸೀಮಂತ ನಡಿಬೇಕಾದ್ರೆ ನಿನ್ಗೆ ಸಮಾಧಾನ ಮಾಡಕ್ ಬರ್ತೀನಿ. ಅಲ್ಲಿವರೆಗೂ ಅಳ್ತಾ ಕೂತ್ಕೋ. ನಿನ್ನ ಅಯ್ಯಯ್ಯೋ, ಡ್ರೈವರ್ ಹೋಗು. ನಿಂತ್ಕೊಳ್ಳೆ. ನಿಂತ್ಕೊಳ್ಳೆ. ಅಮ್ಮ, 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 ಅಮ್ಮ,
ಡಾಕ್ಟರ್ ಅಮ್ಮ ಅಮ್ಮ ಕಣ್ಬಿಡಮ್ಮ ಅಮ್ಮ ಅಮ್ಮ ಕಣ್ಬಿಡಮ್ಮ ಅಮ್ಮ ದಮಯಂತಿ ಅತ್ತೆ ಡಾಕ್ಟರ್ ಕಣ್ಬಿಡಿ ಅತ್ತೆ ಪ್ಲೀಸ್